ಸೊ ಹಾಯ್ ಹಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಇವನೇನಪ್ಪ ಕತ್ಲಲ್ಲಿ ವ್ಲಾಗ್ ಮಾಡ್ತಾವನೆ ಅಂದ್ಕೊಂಡ್ರೆ, ಇವತ್ತು ಟೈಮ್ ಬಂದು 5:30 ಆಗ್ತಾಯಿದೆ. ಅದಕ್ಕೆ ಇಷ್ಟೊತ್ತಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಅದು ನೈಟ್ ಎಡಿಟಿಂಗ್ ಮಾಡಿದ್ದಿಲ್ಲ. ಸೊ ಇವಾಗ ಬುಕ್ ಎತ್ಕೊಂಡು ಎಲ್ಲ ಇವಾಗ ಕೂತ್ಕೊಂಡು ಎಡಿಟಿಂಗ್ ಮಾಡಬೇಕು ಗೈಸ್. ಮತ್ತು ವಾಕಿಂಗ್ ಕೂಡ ಮಾಡಿಲ್ಲ. ಸೊ ಡೈರೆಕ್ಟ್ ಬಂದಿದ ತಕ್ಷಣ ಎಡಿಟಿಂಗ್ ಮಾಡೋಕೆ ಕೂತ್ಕೊಂಡಿದ್ದೀನಿ. ಎಡಿಟಿಂಗ್ ಎಲ್ಲ ಮುಗಿಸಿದಾದ್ಮೇಲೆ ವಾಕಿಂಗ್ ಮಾಡಿಬಿಟ್ಟು ಮತ್ತೆ ಆಮೇಲೆ ಸಿಗ್ತೀನಿ ಗೈಸ್. ಬಾಯ್. ಸೊ ಗೈಸ್ ಫೈನಲಿ ಅದೆಲ್ಲ ಮುಗಿಸ್ಬಿಟ್ಟು ಮತ್ತು ಎಡಿಟಿಂಗ್ ಎಲ್ಲ ಆಯಿತು, ಮಾಡ್ತಾಯಿದ್ದೀನಿ. ಎಡಿಟಿಂಗ್ ಮಾಡಿದ್ದೆಲ್ಲ ಆಯಿತು, ಮತ್ತು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ನೋಡಿ ಆಗ್ತಾಯಿದೆ, ಇನ್ನು ಲೋಡ್ ಆಗ್ತಾಯಿದೆ. ಅದಾದಮೇಲೆ ಅದೆಲ್ಲ ಮತ್ತು ಅದೆಲ್ಲ ಆದಮೇಲೆ ಅಪ್ಲೋಡ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ನೋಡಿ ಎಲ್ಲಿ ತಂದು ಊಟ ಇಟ್ಟಿದ್ದಾರೆ ಬೆಳಗ್ಗೆನೆ. ನಾನು ಇನ್ನೂ ಟೆರೆಸ್ ಮೇಲೆ ವಾಕಿಂಗ್ ಮಾಡಿಕೊಂಡು ಇವಾಗ ಅದು ಹೆಂಗಿದ್ರೆ ಅಪ್ಲೋಡ್ ಆಗ್ತಾಯಿದೆ. ನಾನು ಇಲ್ಲಿ ಕೂತ್ಕೊಂಡು ಎಡಿಟಿಂಗ್ ಮಾಡಬೇಕಾದ್ರೆ ನಮ್ಮ ಮಮ್ಮಿ ಬಂದು ಊಟ ಇಟ್ಬಿಟ್ಟು ಪಕ್ಷಿಗಳಿಗೆ ಮತ್ತೆ ಹೋದರು. ನಾನು ಇನ್ನೂ ಎಡಿಟಿಂಗ್ ಮಾಡಿಕೊಂಡು ಮತ್ತು ಎಡಿಟಿಂಗ್ ಯಾವ್ಯಾವ ಥರ ಮಾಡಬೇಕು ಮತ್ತು ಎಲ್ಲ ಅದನ್ನ ಬುಕ್ಕಲ್ಲೆಲ್ಲ ಬರೆದು ಮತ್ತು ಎಲ್ಲ ನೋಡಿಬಿಟ್ಟು ಮತ್ತು ಇವಾಗ ಎಡಿಟಿಂಗ್ ಮಾಡಿ ಇನ್ನೂ ಅಪ್ಲೋಡ್ ಆಗ್ತಾಯಿದೆ ಗೈಸ್. ಅದೆಲ್ಲ ಆದಮೇಲೆ ಅಪ್ಲೋಡ್ ಮಾಡಿಬಿಟ್ಟು ಮತ್ತು ನಾಷ್ಟ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ಮತ್ತು ಕೆಲಸದ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಬಾಯ್. ಸೊ ಗೈಸ್ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಫೈನಲಿ ಇಲ್ಲಿ ಯಾವುದೋ ಒಂದು ರೀಪೇಂಟಿಂಗ್ ಇತ್ತು, ನಮ್ಮ ಡ್ಯಾಡಿ ಅವರು ಹೊಸ್ದಾಗಿ ಇಟ್ಕೊಂಡಿದ್ರು. ಸೊ ಅಲ್ಲಿಂದ ಇಲ್ಲಿಗೆ ಬಂದ್ರಿ. ಯಪ್ಪ ಇದೆಲ್ಲ ಏನು ಕ್ರೇಜಿ ಆಗಿದೆ ಗೊತ್ತಾ ಗೈಸ್. ಅಂದರೆ ಫುಲ್ ಹೆವಿ ಗಲೀಜಿದೆ. ಅಂದರೆ ಯಾವುದೆಲ್ಲ ಹಳೆ ಪೇಂಟ್ ಅಲ್ಲ. ಸೊ ಅದಕ್ಕೆ ಸೀಟುಗಳೆಲ್ಲ ಸೀಟ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಗೋಡೆ ಎಲ್ಲ ಹೆವಿ ಗಲೀಜಾಗೋಗಿದೆ ಗೈಸ್. ನೋಡಿ ಸೀಟುಗಳು ಯಪ್ಪ ಈ ಥರ ಬ್ಲ್ಯಾಕ್ ಆಗೋಗಿದೆ. ಮತ್ತು ಇವತ್ತು ಇದೆಲ್ಲ ಪೇಂಟ್ ಹೊಡಿತೀರಿ, ನೋಡ್ಕೊಂಬನ್ನಿ. ಅದು ಬರುತ್ತೆ ನಾಳೆ ಪಾರ್ಟ್ 2ನಲ್ಲಿ ಬರುತ್ತೆ ಅದು. ಸೊ ಇವತ್ತು ಸೀಟುಗಳೆಲ್ಲ ಈ ಥರ ಇದೆ ಇಲ್ಲಿ. ಅದು ಬಿಟ್ಟರೆ ನೋಡಿ ಆ ಗೋಡೆಗಳಲ್ಲೆಲ್ಲ ಈ ಥರ ಎಲ್ಲ ಬುಡ್ಡೆಗಳು ಬಂದಿರೋದೆಲ್ಲ ಕಿತ್ತಾಕ್ಬಿಟ್ಟು ಮತ್ತು ಎಲ್ಲ ಪೇಂಟ್ ಹೊಡಿಸ್ಬೇಕು ಗೈಸ್. ಅದಕ್ಕೂ ಅದೆಲ್ಲ ಆಯಿಲ್ ಪೇಂಟ್ ಹೊಡೆದಿರೋದು. ಸೊ ಇಲ್ಲಿ ನಮ್ಮ ಲೇಬರ್ ಕೆಲಸ ಮಾಡ್ತಾಯಿದ್ದಾನೆ ಅದಕ್ಕೆ. ಅದು ಬಿಟ್ಟರೆ ಇಲ್ಲೆಲ್ಲ ಆಯಿಲ್ ಪೇಂಟ್ ಹೊಡೆದಿರೋದು, ಅದೆಲ್ಲ ಬ್ಲೇಡಲ್ಲಿ ತೆಗಿಬೇಕು ಫಸ್ಟು. ಸೊ ತೆಗಿತಾ ಇದ್ದಾನೆ ಅದೆಲ್ಲ ತೆಗ್ದಿದ್ದಾದಮೇಲೆ ಮತ್ತೆ ನನಗನ್ನಿಸ್ತು ಮಾತ್ರ ಸೇಮ್ ಕಲರ್ ಹೊಡ್ಸಲ್ಲ ಗೈಸ್, ಯಾವುದಾದ್ರು ಹೈಲೈಟ್ ಆಗಿರೋ ಕಲರ್ ಹೊಡಿಸ್ತಾರೆ. ಮತ್ತು ಅದೆಲ್ಲ ಹೊಡೆಸಿದಾದ್ಮೇಲೆ ಮತ್ತು ಇವಾಗ ಒಂದು ಸ್ವಲ್ಪ ಕೆಲಸ ಇದೆ ಗೈಸ್. ಮತ್ತು ಇವತ್ತು ಮಿಷಿನ್ ಪೇಂಟ್ ಎಲ್ಲ ಆಗುತ್ತೆ, ಮಿಷಿನಲ್ಲಿ ಪೇಂಟ್ ಆಗುತ್ತೆ ಇವತ್ತು. ಅದು ಎಲ್ಲ ಯಾವ್ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಅಲ್ಲಿ ಕುತ್ಕೊಂಡು ನಮ್ಮ ಲೇಬರ್ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದಾನೆ. ಸೊ ಅದೆಲ್ಲ ಟಾರ್ಪಲೆಲ್ಲ ಕ್ಲೀನಾಗಿ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಆಮೇಲೆ ಸಿಗ್ತೀರಿ ಗೈಸ್. ನೋಡಿ ಈ ಥರ ಇದೆ ಇಲ್ಲಿ ಕೆಳಗಡೆ ಎಲ್ಲ. ಮತ್ತು ನಾನು ಬಂದು ಇಲ್ಲಿ ಶೆಲ್ಫ್ ಮೇಲೆ ನಿಂತಿದ್ದೀನಿ ನೋಡಿ, ಈ ಥರ ಇದೆ. ಅವನು ಇವಾಗ ಅಲ್ಲಿಂದ ಇಲ್ಲಿಗೆ ಬಂದ ಕ್ಲೀನ್ ಮಾಡೋಕ್ಕೆ ಗೈಸ್. ಸೊ ಇವತ್ತು ನೋಡಿದ್ರಲ್ಲ, ಇದರಲ್ಲೇ ರೀಪೇಂಟ್ ಮಾಡ್ತಾ ಇರೋದು ಇವತ್ತು ರೀಪೇಂಟಿಂಗು. ಇದು ಬಂದು ಬರೀ ನಾವು ಲೇಬರ್ ಕಾಂಟ್ಯಾಕ್ಟ್ ಒಪ್ಕೊಂಡಿರೋದು, ಅಂದರೆ ನಮ್ಮ ಲೇಬರ್ ಮಾತ್ರ ಪೇಂಟ್ ಎಲ್ಲ ಅವ್ರದ್ದೇ ಆ ಥರ ಒಪ್ಕೊಂಡಿರೋದು. ಸೊ ಅದರೆಲ್ಲ ಕ್ಲೀನಾಗಿ ಬ್ಲೇಡ್ ಹಾಕಬೇಕು ಗೈಸ್ ಫಸ್ಟು. ಅದಾದಮೇಲೆ ಅದಕ್ಕೆಲ್ಲ ಕ್ಲೀನಾಗಿ ಟೆಚ್ಚಪಟ್ಟಿ ಮಾಡಬೇಕು. ಅದೆಲ್ಲ ಬರುತ್ತೆ, ನೋಡ್ಕೊಂಬನ್ನಿ ಗೈಸ್ ಯಾವ ಥರ ಬರುತ್ತೆ ಅಂತ. ಗೈಸ್ ಅವಾಗ ಹೇಳ್ತೇನಲ್ಲ ಟೆಚ್ಚಪಟ್ಟಿ ಮಾಡ್ತಾನೆ ಅಂತ, ನೋಡಿ ಮಾಡಿದ್ದಾನೆ ಇವಾಗ. ಈ ಕಲರ್ ಇರೋದು ಗೈಸ್ ಮನೆ. ಆಮೇಲೆ ಆ ಕಡೆ ಓಡಿಸ್ತಾ ಇದ್ದೀರಿ ನೋಡಿ. ಈ ಥರ ಎಲ್ಲ ಫಸ್ಟ್ ಟೆಚ್ಚಪಟ್ಟಿ ಮಾಡ್ಕೊಂಡು ಇದಕ್ಕೆಲ್ಲ ಒಂದು ಬರೀ ಸಿಮೆಂಟ್ ಇತ್ತಿದ್ದು, ಅದಕ್ಕೆಲ್ಲ ಒಂದು ಕೋಟ್ ಪಟ್ಟಿ ಮಾಡಿದ್ದೀರಿ. ಇನ್ನೂ ಡಬಲ್ ಕೋಟ್ ಪಟ್ಟಿ ಮಾಡಬೇಕು. ಮೇಲೆಯಿಂದ ಪೇಂಟ್ ಹೊಡ್ಕೊಂಡು ಬರ್ತಾ ಇದ್ದಾನೆ, ಪಟ್ಟಿ ಎಲ್ಲ ಮಾಡಿಬಿಟ್ಟು ಉಜ್ಜಿಬಿಟ್ಟು ಅದೆಲ್ಲ ಆದಮೇಲೆ ಮತ್ತೆ ಪೇಂಟ್ ಹೊಡಿಬೇಕು ಗೈಸ್. ಆ ಕಡೆ ಒಂದು ಸ್ವಲ್ಪ ಹೊಡೆದಿದ್ದಾನೆ ನೋಡಿ. ಅದಕ್ಕಿಂತ ಮುಂಚೆ ಇಷ್ಟೊಂದೆಲ್ಲ ಟೆಚ್ಚಪಟ್ಟಿ ಮಾಡಬೇಕು, ಅದೆಲ್ಲ ಮಾಡ್ತಾಯಿದ್ದೀರಿ. ಅದಾದಮೇಲೆ ಈ ಕಡೆ ವಿಂಡೋಸ್ ಇದೆಯಲ್ಲ, ಇಲ್ಲಿ ಮೇಲೆ ಎಲ್ಲ ಕ್ಲೀನಾಗಿ ಕಟಿಂಗ್ ಮಾಡಿಕೊಂಡು ಕ್ಲೀನಾಗಿ ಮಾಡಬೇಕು ನೋಡಿ. ಬಾಕ್ಲಿಂದ ಎಲ್ಲ ಫುಲ್ ಎಲ್ಲ ಹೆವಿ ಎಲ್ಲ ಕಿತ್ತೋಗಿತ್ತು ಗೈಸ್. ಅದಕ್ಕೆ ಎಲ್ಲ ಹತ್ರನೂ ಟೆಚ್ಚಪಟ್ಟಿ ಎಲ್ಲ ಮಾಡಿಸ್ಕೊಂಡು ಸೊ ಎಲ್ಲ ಇವಾಗ ಕೆಲಸಗಳು ಮಾಡಿಸ್ತಾಯಿದ್ದೀನಿ ಗೈಸ್. ಎಲ್ಲ ಬಕೆಟೆಲ್ಲ ಒಂದು ಪ್ರೈಮರ್ ಒಂದು ಸ್ವಲ್ಪ ಪೇಂಟ್ ತಂದಿದ್ರು ಗೈಸ್, ಯಾವುದೋ ಒಂದು 20 ಲೀಟ್ರ್ ಬಕೆಟು. ಅದನ್ನು ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಕೈಯಲ್ಲೇ ಓಪನ್ ಮಾಡಿದೆ, ಪಟ್ಟಿ ಬ್ಲೇಡ್ ಎತ್ಕೊಂಡು ಅದರಲ್ಲೊಂದು ಮಾರ್ಕ್ ಹಾಕ್ಕೊಂಡೆ ಕೈಯಲ್ಲಿ. ನೋಡಿ ಇದು ಮಾರ್ಕ್ ಇದೆಯಲ್ಲ ಇಲ್ಲಿ ಮುಂದೆಗಡೆ, ಇದು ನಾನು ಹಾಕ್ಕೊಂಡಿದ್ದು ಮಾರ್ಕ್. ಇವಾಗ ಕಾಣಿಸ್ತಾ ಇದೆಯಾ? ಏನು ಕ್ರೇಜಿ ಆಗಿದೆ ಗೈಸ್ ಮಾರ್ಕ್. ನೋಡಿ 1 2 3 ಮಾರ್ಕ್ ಹಾಕ್ಕೊಂಡಿದ್ದೀನಿ ಗೈಸ್. ಯಪ್ಪ ಅಂದರೆ ಗೊತ್ತಿದ್ದಿಲ್ಲ ಅದು. ನಿಂಗೆ ಪಟ್ಟಿ ಬ್ಲೇಡ್ ಇಟ್ಕೊಂಡು ಹಿಂಗೆ ಓಪನ್ ಮಾಡ್ತಾಯಿದ್ದೆ, ಅವಾಗ ಬಂದು ಕುಚ್ಕೊಂತದ್ದು. ಓಕೆ ಗೈಸ್, ಎಲ್ಲ ಒಂದು ಪೇಂಟಿನ ಮಿಕ್ಸ್ ಮಾಡ್ತಾ ಇದ್ದಾನೆ. ಬಕೆಟ್ ಓಪನ್ ಮಾಡಿಕೊಟ್ಟೆ. ಅದಾದಮೇಲೆ ಪೇಂಟ್ ಮಿಕ್ಸ್ ಮಾಡಬೇಕಾಗಿತ್ತು, ಅದು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ ಅಷ್ಟೊತ್ತಿಗೆ.
ಅವನ್ನೇ ಮಿಕ್ಸ್ ಮಾಡ್ತಾ ಇದ್ದಾನೆ. ಮತ್ತು ನಮ್ಮ ಡ್ಯಾಡಿ ಅಂಗಡಿ ಕಡೆ ಹೋದ್ರು ಗೈಸ್, ಏನೋ ಮೆಟೀರಿಯಲ್ ಬೇಕು ಅಂತೇಳ್ಬಿಟ್ಟು ಅದನ್ನು ಬಂದಮೇಲೆ ಮತ್ತೆ ಪೇಂಟ್ ಹೊಡಿಬೇಕು. ಅವಾಗ ಸಿಗ್ತೀನಿ ಗೈಸ್, ಬಾಯ್ ಬಾಯ್. ಸೊ ಗೈಸ್, ಅದಾದಮೇಲೆ ಮಿಷಿನ್ ಸ್ಟಾರ್ಟ್ ಆಯಿತು ನೋಡಿ. ಇದೇ ಮಿಷಿನ್ ನಾನು ಹೇಳ್ತಾ ಇದ್ದಿದ್ದು. ಇದೆಲ್ಲ ಸೀಟ್ಸ್ ಇದೆಯಲ್ಲ, ಆ ಸೀಟ್ ಹೊಡೆಯೋಕ್ಕಿದು ವೈಟ್ ಕಲರು ರೋಲರ್ ಹೊಡೆದ್ರೆ ಅಷ್ಟೊಂದು ಕ್ಲೀನಾಗಿ ಕವರ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಿಷಿನ್ ಗನ್ನಲ್ಲಿ ಹೊಡೆಯೋದು. ಆ ಕಡೆ ಮಿಷಿನ್ ಸೌಂಡ್ ಒಂದು ಸ್ವಲ್ಪ ಜಾಸ್ತಿ ಇದೆ ಗೈಸ್, ಅದಕ್ಕೆ ಆ ಸೌಂಡು ಕಮ್ಮಿ ಮಾಡಿಬಿಟ್ಟು ಇದು ಮತ್ತೆ ಎಡಿಟ್ ಮಾಡಾಕ್ತಾ ಇರೋದು. ಅದು ಬಿಟ್ಟರೆ ನೋಡಿ ಈ ಥರ ಬರ್ತಾಯಿದೆ ಅದರಲ್ಲಿ. ಅಂದರೆ ಅದು ಪೇಂಟಿನ ಹಾಕಿಲ್ಲ ಅವನು, ಹೆವಿ ಸ್ಮೆಲ್ ಹೊಡಿತಾ ಇತ್ತು ಗೈಸ್ ಅದು, ಯಾಕಂದರೆ ಹಳೇದು ಪೇಂಟು ತುಂಬ ದಿವಸದಿಂದ ಮಾಡಿದ್ದಿದ್ದು ಅದರಲ್ಲಿ ಕೆಲಸ. ಅದಾದಮೇಲೆ ಇವತ್ತು ಎತ್ತಾ ಇರಿ, ಅವತ್ತು ಯಾರೋ ಬೇರೆಯವ್ರು ಎತ್ಕೊಂಡು ಹೋಗಿದ್ರು, ಅದು ಕ್ಲೀನ್ ಇಟ್ಟಿದ್ದಿಲ್ಲ ಅವರು. ನೋಡಿ ಇದರಲ್ಲಿ ಫುಲ್ ನೀರಿದೆ. ಮತ್ತು ಇವಾಗ ಬನ್ನಿ ಗೈಸ್, ಇವಾಗ ನೋಡಿ ಅದಾದಮೇಲೆ ಪೇಂಟ್ ಎತ್ಕೊಂಡು ಪೇಂಟಲ್ಲಿ ಅದು ಇದು ಕಸ ಕಡ್ಡಿ ಇರುತ್ತಲ್ಲ, ಮಿಷಿನಲ್ಲಿ ಫಿಲ್ಟ್ರ್ ಆಗೋಲ್ಲ ಅದೆಲ್ಲ, ಅದಕ್ಕೆ ಈ ಥರ ನಾವು ಮ್ಯಾನ್ಯುವಲ್ ಫಿಲ್ಟ್ರ್ ಮಾಡಬೇಕು ಅದೆಲ್ಲ. ಅದನ್ನೆಲ್ಲ ಮ್ಯಾನ್ಯುವಲಾಗಿ ಫಿಲ್ಟ್ರ್ ಮಾಡಿಬಿಟ್ಟು ಅದಕ್ಕೆ ಅಂತಲೇ ಈ ಥರದ್ದೊಂದು ಬಟ್ಟೆ ಬರುತ್ತೆ, ಅದನ್ನು ತಗೊಂಡು ಮತ್ತು ನೋಡಿ ಈ ಕಡೆ ನಮ್ಮ ಲೇಬರ್ ಇದ್ದಾನೆ, ಆ ಕಡೆ ನಮ್ಮ ಡ್ಯಾಡಿ ಇದ್ದಾರೆ. ಮತ್ತು ಆ ಥರ ಕ್ಲೀನಾಗಿ ಫಿಲ್ಟ್ರ್ ಮಾಡಬೇಕು. ಬನ್ನಿ ಗೈಸ್ ಯಾವ ಥರ ಫಿಲ್ಟ್ರ್ ಮಾಡ್ತಾನೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಒಬ್ಬರು ಮೇಲ್ಗೆ ಎತ್ತಬೇಕು, ಅದನ್ನು ಇಟ್ಕೊಂಡು ಅವನು ಆ ಥರ ಕ್ಲೀನಾಗಿ ಆ ಥರ ಮಾಡ್ಕೊತಾನೆ. ಸೊ ಆ ಥರ ಎಲ್ಲ ಕ್ಲೀನಾಗಿ ಮಾಡ್ಕೊಂಬಿಟ್ಟು ಅವನು ಅದರಲ್ಲಿ ಏನಾದರೂ ಕಸ ಕಟ್ಟಿದ್ರೆ ಅದರಲ್ಲೇ ಉಳಿದೋಗುತ್ತೆ. ಆ ಬಟ್ಟೆ ಯಾವುದು ಇಟ್ಕೊಂಡಿದ್ದಾರಲ್ಲ ಆ ಬಟ್ಟೆನಲ್ಲೇ ಇರುತ್ತೆ ಅದು ಲಾಸ್ಟಲ್ಲಿ ತೋರಿಸ್ತೀನಿ ಗೈಸ್. ನನಗೆ ಮಾತ್ರ ಅದ್ರಲ್ಲಿ ಏನೋ ಕಾಣಿಸೋದಿಲ್ಲ ಗೈಸ್, ಅದು ನೀರು ಬಿಟ್ಬಿಡ್ತಾರೆ, ಅದು ಆಚೆ ಕಟ್ಬಿಡ್ತಾರೆ, ಅದರ ಕಸ ಏನಿತ್ತು ಅಂತಲೇ ಗೊತ್ತಾಗಲ್ಲ. ಇದು ಮತ್ತು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಸೇಮ್ ಅದೇ ಥರ. ಇನ್ನೊಂದು ಸ್ವಲ್ಪ ಪೇಂಟ್ ಉಳಿದಿತ್ತಲ್ಲ ಅದನ್ನೇ ಪೇಂಟ್ ಹಾಕಿ ಈ ಥರ ಮಾಡಿ ಈ ಥರ ಮತ್ತೆ ಸೇಮ್ ಅದೇ ಪ್ರೋಸೆಸ್ಸೇ ಮಾಡ್ತಾರೆ. ಹಾಂ ನೋಡಿ ಈ ಥರ ಎಲ್ಲ ಮಾಡಿಬಿಟ್ಟು ಕ್ಲೀನಾಗಿ ಕ್ಲೀನ್ ಮಾಡ್ಕೊಬೇಕು ಗೈಸ್. ಪೇಂಟ್ ಇಲ್ಲ, ಮಿಷಿನು ಕೆಟ್ಟೋಗುತ್ತೆ, ಮಿಷಿನಲ್ಲಿ ಪೇಂಟ್ ಬರಲ್ವ, ಅದಕ್ಕಂತಲೇ ಈ ಥರ ಕ್ಲೀನಾಗಿ ಮಾಡ್ಕೊತಾ ಇದ್ದಾರೆ. ಅದಾದಮೇಲೆ ಒಂದು ಸ್ವಲ್ಪ ಕಲರ್ ವೈಲೆಟ್ ಕಲರ್ ಮಿಕ್ಸ್ ಮಾಡಬೇಕು ಟ್ಯೂಬು. ಆ ಟ್ಯೂಬೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮತ್ತು ಪೇಂಟು ನೋಡಿ ಗೈಸ್ ಕ್ಲೀನ್ ಮಾಡ್ತಾಯಿದ್ದಾರೆ. ಹೇಳಿದ್ನಲ್ಲ ಆವಾಗೆ ಅದರಲ್ಲಿ ಏನಿತ್ತು ಅಂತ ನನಗೆ ಇವಾಗ ಗೊತ್ತಾಗಿಲ್ಲ ಗೈಸ್. ಅದರಲ್ಲೇನೋ ಕಸ ಕಡ್ಡಿ, ಅಂದರೆ ಈ ಪೇಂಟಲ್ಲಿ ಒಂಥರ ಬಟ್ಟೆ ಥರ ಬರುತ್ತೆ, ಅದು ಆ ಥರದ್ದು ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಫಿಲ್ಟ್ರ್ ಮಾಡ್ಕೊತಾರೆ ಅಷ್ಟೇ ಗೈಸ್. ಯಾಕಂದರೆ ನನಗೆಲ್ಲ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ಅದರಲ್ಲೇನೋ ಕಾಣಿಸಲ್ಲ ನೋಡಿ, ಈ ಥರ ಆಡ್ತಾರೆ, ಅದರಲ್ಲಿ ಎಲ್ಲಿತ್ತು ಏನಿತ್ತು ಅಂತ ಗೊತ್ತಾಗಲ್ಲ, ಅದಕ್ಕೆ ಗೈಸ್. ಕೇಳಿಸ್ಕೊಂಡ್ರ, ಈ ಥರ ಇರುತ್ತೆ ಅದು ಮಿಷಿನ್ ಸೌಂಡು. ಈ ಥರ ಅದು ಅಲ್ಲಿ ಗನ್ನಲ್ಲಿ ಪ್ರೆಷರ್ ಹಿಡ್ಕೊಂಡಿದ್ರೆ, ಈ ಗನ್ ಹಿಡ್ಕೊಂಡಿದ್ರೆ ಈ ಥರ ಇಲ್ಲಿ ಮಿಷಿನಲ್ಲಿ ಸೌಂಡ್ ಬರ್ತಾ ಇರುತ್ತೆ. ಆ ಕಡೆ ಅದು ನೋಡ್ತಾ ಇದ್ದಾರೆ ಯಾವ ಥರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ಯಾಂಪಲ್ ನೋಡ್ತಾ ಇದ್ದಾರೆ. ಅದಕ್ಕೆ ನೋಡಿ ಇವಾಗ ಮಾಡ್ತಾ ಇರೋದು ಆ ಕಡೆ ಮಾಡ್ತಾ ಇದ್ದಾರೆ, ನಮ್ಮ ಡ್ಯಾಡಿನೇ ಮಾಡ್ತಾ ಇರೋದು ಆ ಕಡೆ ಇವಾಗ. ನೋಡಿ ನಮ್ಮ ಡ್ಯಾಡಿ ಮಾಡ್ತಾ ಇದ್ದಾರೆ ಇವಾಗ. ಮತ್ತು ಈ ಥರ ಎಲ್ಲ ಫುಲ್ಲು ಫಸ್ಟ್ ಸ್ಯಾಂಪಲ್ ತೆಗೆದು ನೋಡಬೇಕು ಗೈಸ್. ಯಾಕಂದರೆ ಆ ಗನ್ನಲ್ಲಿರೋ ನೀರು ಮತ್ತು ಅದು ಇದು ಏನಾದರೂ ಇದ್ದರೆ ಬಂದ್ಬಿಡುತ್ತೆ ಫಸ್ಟೇ ಸೀಲಿಂಗ್ಗೆ. ಈ ಥರ ಎಲ್ಲ ಆಗಲ್ಲ ಅದು, ಅದಕ್ಕೆ ಇದರಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದಾನೆ ಈ ಥರ. ನೋಡಿ ಈ ಥರ ಕ್ಲೀನಾಗಿ ಬಿಟ್ಕೊಬೇಕು ಎಲ್ಲ ಕಡೆನೂ. ಈ ಥರ ಅವನು ಇಟ್ಕೊಂಡು ಮಾಡ್ತಾಯಿದ್ದಾನೆ ಗೈಸ್. ಇಲ್ಲೊಂಥರ ಧೂಳಾಗ್ತಾಯಿದೆ ಗೈಸ್, ಕೆಳಗೆ ಹೋಗ್ತೀನಿ ರೀ ಗೈಸ್. ನೋಡಿ ಗೈಸ್, ಅಲ್ಲಿ ಒಂದು ಸ್ವಲ್ಪ ಒಂಥರ ಅದು ಸ್ಪ್ರೇ ಆಗ್ತಾಯಿತ್ತು ಗೈಸ್, ಅದಕ್ಕೆ ಅಲ್ಲಿಂದ ಕೆಳಗೆ ಇಳಿದ್ಬಿಟ್ಟೆ. ನೋಡಿ ಅದು ನೀರು ಬೇಕು ಅಂತ ಹೇಳ್ದ, ಅದಕ್ಕೆ ನೀರು ಇಸ್ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗೆ ನಿಂತ್ಕೊಂಡಿದ್ದೀನಿ ಗೈಸ್ ನಾನು. ಇನ್ನೂ ಇದಿಷ್ಟು ಮಾಡೋದಿದೆ ಫುಲ್ಲು. ಇದೆಲ್ಲ ಮಾಡಿಬಿಟ್ಟು ಮತ್ತೆ ಏನು ಮಾಡೋದು ನೋಡಬೇಕು ಗೈಸ್. ಸೊ ಇವಾಗ ನೋಡ್ತಾ ಇದ್ದೀರಲ್ಲ. ಸೊ ಗೈಸ್ ಅವ್ನು ನೀರು ಬೇಕು ಅಂತ ಹೇಳ್ದ, ಅದಕ್ಕೆ ನೀರು ಹೇಳಿದೆ ಅಜ್ಜಿಗೆ. ಅಜ್ಜಿ ಹೋಗಿದ್ದಾರೆ. ಮತ್ತು ನೋಡಿ ಈ ಥರ ಸೀಟ್ಗಳಿಗೆಲ್ಲ ಪೇಂಟ್ ಹೊಡಿತಿದ್ದ ಮಿಷಿನಲ್ಲಿ. ಅಜ್ಜಿ ನೀರು ಎತ್ಕೊಂಬಂದರು ಗೈಸ್. ಅವ್ನು ಕೊಟ್ಬಿಟ್ಟು ಮತ್ತೆ ಆಚೆ ಬಂದೆ ನಾನು ಗೈಸ್. ನಾನು ಫೋನ್ ಎತ್ಕೊಂಡು ಹೋಗಿ ಒಳಗೆ ವಿಡಿಯೋ ಮಾಡ್ತಾಯಿದ್ರೆ ಸ್ಪ್ರೇ ಆಗಿ ಮೊಬೈಲ್ ಮೇಲೆಲ್ಲ ಎಗರಿದೆ. ನನ್ನ ಕೈ ಮೇಲೆ ಕಾಣಿಸ್ತಾ ಇದೆಯಾ, ಈ ಥರ ಸಣ್ಣ ಪಾರ್ಟಿಕಲ್ಸ್ ಬಂದು ಬೀಳ್ತಾ ಇದೆ. ಅದು ಕ್ಲೀನ್ ಆಗೋಲ್ಲ ಗೈಸ್ ಅಷ್ಟು ಈಸಿಯಾಗಿ, ಅದಕ್ಕೆ ಅದು ಆಚೆ ಫೋನು ಒಳಗೆ ಹೋಗಿ ವಿಡಿಯೋ ಮಾಡ್ಬೇಕಾದ್ರೆ ಫೋನ್ ಮೇಲೆಲ್ಲ ಎಗರಿಬಿಟ್ಟಿದೆ ಗೈಸ್. ನಾನು ಫೋನೇ ನೋಡಿಲ್ಲ. ಆಮೇಲೆ ಸಡನ್ನಾಗಿ ಕರೆಂಟ್ ಹೊರಟೋಯ್ತು. ಸೊ ಬಂದು ಆಚೆ ನಿಂತಿದ್ದ. ಅವಾಗ ಅವ್ನು ನೋಡಿ ಒಳಗಡೆ ಮಿಷಿನ್ ಇಟ್ಬಿಟ್ಟು ಕರೆಂಟ್ ಹೊರಟೋಗಿತ್ತು ಅಂತ ಹೇಳ್ಬಿಟ್ಟು ಬಂದು ಆಚೆ ನಿಂತಿದ್ದ. ನಾನು ಕೈಗಳು ನೋಡ್ತಾಯಿದ್ದೆ ಗೈಸ್ ಅವನದು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ. ಸೊ ಅದಕ್ಕೆ ಅವ್ನು ಬಂದು ಆಚೆ ನೀರು ಕುಡಿತಿದ್ದ. ಕರೆಂಟ್ ಹೊರಟೋಗಿದೆ ಗೈಸ್ ಒಳಗಡೆ, ಅದಕ್ಕೆ ನನ್ನ ಫೋನ್ ನೋಡಿ ಗೈಸ್ ಅದನ್ನೆಲ್ಲ ಇಷ್ಟೊತ್ತರೆಗೂ ಕ್ಲೀನ್ ಮಾಡ್ಕೊಂಡು ಕೂತಿದ್ದೆ. ಅದು ಅಷ್ಟು ಈಸಿಯಾಗಿ ಕ್ಲೀನ್ ಆಗೋಲ್ಲ, ಆದರೂ ಕಷ್ಟ ಬಿದ್ದು ಕ್ಲೀನ್ ಮಾಡಿದ್ದಾಯಿತು. ಅದೇ ಗ್ಯಾಪಲ್ಲಿ ಕರೆಂಟ್ ಹೊರಟೋಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಕಲ್ಲೇ ತೋರಿಸ್ತಾ ಇದ್ದೀರಿ ಗೈಸ್. ಲೈಟೇ ತೊಳಕಾಗ್ತಾಯಿದ್ದೆ ನಾನು. ಅದನ್ನ ಹಾಕ್ಕೊಂಡು ಇರಿ ಗೈಸ್ ಝೂಮ್ ಮಾಡಿ ತೋರಿಸ್ತೀನಿ. ಅದು ಕಾಣಿಸ್ತಾ ಇದೆಯಾ, ಈ ಥರ ಸನ್ನಿಂದ ರಿಫ್ಲೆಕ್ಟ್ ಆಗ್ತಾಯಿತ್ತಲ್ಲ, ಆ ಲೈಟ್ನೆತ್ತಿ ಒಳಗೆ ಆಗ್ತಾಯಿದ್ದೆ ಇದೇ ಬೆಳಕಲ್ಲಿ ಮಾಡಲಿ ಅಂತ ಹೇಳ್ಬಿಟ್ಟು. ಬಟ್ ಅವ್ನು ಆಚೆನೇ ಇದ್ದ. ಸೊ ಗೈಸ್ ಅವ್ನ ಕೈದು ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ ಅವ್ನ ಕೈ ಯಾವ ಥರ ಆಗಿದೆ ಪೇಂಟ್.
ಸೊ ಗೈಸ್ ಅದೆಲ್ಲ ಆದಮೇಲೆ ಪಟ್ಟಿ ಇನ್ನೊಂದು ಸ್ವಲ್ಪ ಬೇಕು ಅಂತ ಹೇಳ್ದ, ಅದಕ್ಕೆ ಅವ್ನು ಮಿಕ್ಸ್ ಮಾಡ್ತಾಯಿದ್ದ. ಅದು ಇನ್ನೊಂದು ಪ್ಯಾಕೆಟ್ ಏನೋ ಉಳಿಸ್ಕೊಂಡಿದ್ದ, ಅದನ್ನು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದ. ಇವಾಗ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಅದನ್ನ ಎತ್ಕೊಂಡೋಗಿ ಮತ್ತು ಇನ್ನೊಂದು ಸ್ವಲ್ಪ ಟೆಚ್ಚಪಟ್ಟಿ ಮಾಡೋದೆಲ್ಲ ಇತ್ತಂತೆ, ಅದನ್ನು ಮಾತ್ರ ಅವ್ನು ಟೆಚ್ಚಪಟ್ಟಿ ಮಾಡ್ಕೊತಾನೆ ಗೈಸ್. ಆ ಪಟ್ಟಿ ಎತ್ಕೊಂಡೋಗಿ ಅದರದ್ದು ಮಿಷಿನ್ ಇಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮ್ಯಾನ್ಯುವಲಾಗಿ ಮಿಕ್ಸ್ ಮಾಡ್ತಾಯಿದ್ದಾನೆ. ಈ ಥರನೂ ಮಾಡಿದ್ರೆ ಏನಾಗಲ್ಲ ಗೈಸ್, ಫಿನಿಶಿಂಗ್ ಎಲ್ಲ ಸೇಮೇ ಬರುತ್ತೆ. ಅಂದರೆ ಇದು ಕಮ್ಮಿ ಇದ್ದರೆ ಈ ಥರ ಮಾಡ್ಕೊಬೋದು, ತುಂಬ ಇದ್ದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಅದು ಗೈಸ್ ಅವನು ಅದನ್ನು ಮಿಕ್ಸ್ ಮಾಡ್ತಾಯಿದ್ದ, ಆವಾಗ ಬಂದು ನಾನು ನೋಡ್ತಾ ಇದ್ದೆ. ಈ ಥರ ಕಡ್ಡಿಗೆಲ್ಲ ಮಿಕ್ಸ್ ಮಾಡಿಕೊಂಡು ಕೂತಿದ್ದ ಅವನು. ಸರಿ ಅಂತೇಳ್ಬಿಟ್ಟು ಆ ತಾತ ಬಂದ್ಬಿಟ್ಟು ಕೇಳ್ತಾಯಿದ್ರು ಏನಕ್ಕೆ ಅಷ್ಟೊಂದು ಎಲ್ಲ ಅಂತೇಳ್ಬಿಟ್ಟು. ಆಮೇಲೆ ನಾನು ಹೋಗ್ಬಿಟ್ಟು ಇನ್ನೊಂದು ಮೂಟೆ ಎತ್ಕೊಂಬಂದೆ ಗೈಸ್ ಪಟ್ಟಿ. ನೋಡಿ ಇದೆ ಅದು, ಇದೊಂಥರ ಚೆನ್ನಾಗಿದೆ ಗೈಸ್, ಸ್ಮೂತಾಗಿ. ಅದಕ್ಕೆ ಮಿಷಿನ್ ಎಲ್ಲ ಬೇಡ, ನಾವೇ ಸಾಕಿಂತೋದಕ್ಕೆಲ್ಲ ಅಂತೇಳ್ಬಿಟ್ಟು ಅಲ್ಲೇ ನಾನೇ ಸ್ಟಾರ್ಟ್ ಮಾಡಿಕೊಂಡೆ ಗೈಸ್ ಮಿಷಿನ್ ಥರ. ಮತ್ತು ಅಲ್ಲೇ ಮಿಷಿನ್ ಥರ ಸ್ಟಾರ್ಟ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕಾದ್ರೆ ಅವನಾದರೆ ಶಾಕ್ ಗೈಸ್ ಅಲ್ಲೇ. ಅಯ್ಯಪ್ಪ ಏನು ಹಿಂಗೆ ಮಾಡ್ತಾಯಿದ್ಯಾ ಅಂತ. ಅಂದರೆ ಮಿಷಿನ್ ಬೇಡ ಅಂದರೆ ಅದೆಲ್ಲ ಕ್ವಾಂಟಿಟಿ ಮೇಲೆ ಡಿಪೆಂಡ್. ಎತ್ತಿ ಕೊಟ್ಟೆ, ಅವನು ಶಾಕ್ ಅಲ್ಲೇ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಅದು ಕೈಗೆ ಬಿಡ ಅಂತ ಹೇಳ್ತಾ ಇದ್ದೆ. ಏನಾಗಲ್ಲ ಗೈಸ್ ಅಷ್ಟೊಂದು ಅಂದರೆ. ಇದೆಲ್ಲ ಚೆನ್ನಾಗಿದೆ ಗೈಸ್, ಪಟ್ಟಿ ಒಂಥರ ಸ್ಮೂತಾಗಿತ್ತು. डिप्रेशन मैं डिप्रेशन में रहता हूँ हमेशा. अब भी मैं डिप्रेशन में हूँ, माँ कसम. मैं डिप्रेशन में रहता हूँ हमेशा, सिर में दर्द रहता हो. ಅದಕ್ಕೆ ಕೈಗೆಲ್ಲ ಮಿಕ್ಸ್ ಮಾಡಾಕ್ತೆ ನಾನೇ. ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎತ್ಕೊಂಡೋಗಿ ಅವ್ನ ಕೈ ಕೊಟ್ಟೆ. ನೋಡಿ ಈ ಥರ ಆಗಿತ್ತು ಪಟ್ಟಿ ಫೈನಲಾಗಿ. ಇನ್ನೂ ಮಾಡೋದಿದೆ ಗೈಸ್, ಒಂದು ಸ್ವಲ್ಪ ಕೆಳಗೆ ಎಲ್ಲ ಒಂಥರ ಹಂಗೆ ಪೌಡ್ರ್ ಸಿಗ್ತಾಯಿತ್ತು. ಅದಕ್ಕೆ ಅದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಮಿಷಿನ್ ಎಲ್ಲ ಬೇಡ ಗೈಸ್ ನಮ್ಮ ಹತ್ರ. ನಾವಿದ್ಮೇಲೆ ಮಿಷಿನ್ ಬೇಡ, ಅಂದರೆ ಈ ಕೆಲಸಕ್ಕೆ ಮಾತ್ರ, ಬೇರೆ ಕೆಲಸಕ್ಕೆಲ್ಲ ಬೇಕು. ಅದು ಬಿಟ್ಟರೆ ಒಂದೊಂದು ಕೆಲಸ ಮಿಷಿನಲ್ಲೇ ಮಾಡಬೇಕು ಅಂತಿರುತ್ತೆ ಗೈಸ್. ಆ ಕೆಲಸ ಎಲ್ಲ ಮಿಷಿನಲ್ಲೇ ಮಾಡಬೇಕು, ಎಲ್ಲನೂ ನಾನೇ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ಅದಕ್ಕೆ ಒಂದೊಂದು ಕೆಲಸ ಮಿಷಿನಲ್ಲಿ ಮಾಡಬೇಕು, ಒಂದೊಂದು ಕೆಲಸ ಮ್ಯಾನ್ಯುವಲ್ ಹೋಗು ಮಾಡ್ಕೊಬೋದು. ಅಂದರೆ ಕ್ವಾಂಟಿಟಿ ಮೇಲೆ ಡಿಪೆಂಡು ಗೈಸ್, ಕ್ವಾಂಟಿಟಿ. ಇವಾಗ ಅದು ಕಮ್ಮಿ ಇದೆ ಕ್ವಾಂಟಿಟಿ, ಅದಕ್ಕೆ ಓಕೆ. ಅದನ್ನು ಬಿಟ್ಟರೆ ಜಾಸ್ತಿ ಇಟ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡಂದರೆ ಅವೆಲ್ಲ ಆಗೋ ಕಥೆನೇ ಅಲ್ಲ ಗೈಸ್. ಅದಾದಮೇಲೆ ಅಲ್ಲಿಂದ ಪಟ್ಟಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿ ಇನ್ನೂ ಒಂದು ಯಾರ್ದೋ ಅಂದರೆ ಅವ್ರದ್ದೇ ಮನೆ ಇತ್ತು. ಇದು ಬಂದು ಅವ್ರು ಮೊನ್ನೆ ರೀಸೆಂಟಾಗಿ ಕಟ್ಟಿದ್ದು. ಅದು ಬಂದು ಈ ಥರ ಪಟ್ಟಿ ಎಲ್ಲ ಕಿತ್ತೋಗಿತ್ತು, ಅದಕ್ಕೆ ಇಲ್ಲಿ ಬಂದು ಪಟ್ಟಿ ಮಾಡಿಸ್ದೆ ಒಂದು ಕೋಟು. ಮತ್ತು ಈ ಕಡೆಯೂ ಮಾಡಿಸ್ತದೆ ನೀರಿ ಗೈಸ್, ಅದು ತೋರಿಸ್ತೀನಿ ಗೈಸ್. ಅದು ಪಟ್ಟಿ ಮಾಡಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಅದು ಅಷ್ಟೊಂದು ಪ್ರೈಮರ್ ಹೊಡೆದ್ಬಿಟ್ಟಿದ್ದು, ಅದೆಲ್ಲ ಉಜ್ಜಿಬಿಟ್ಟು. ಸೊ ಅದಕ್ಕೆ ಪ್ರೈಮರ್ ಹೊಡಿತಿದ್ದಾನೆ ಇವಾಗ ಈ ಕಡೆ. ನೋಡಿ ಇಲ್ಲಿದ್ದಾನೆ. ಇನ್ನು ಈ ಗೋಡೆ ಹೊಡಿಯೋದಿದೆ. ಈ ಗೋಡೆ ಬಂದಿರೋದು ಪಿಂಕು. ಆಮೇಲೆ ಒಂಥರ ಬೇರೆ ಕಲರ್ ಹೊಡಿತೀನಿ ಗೈಸ್, ಅದನ್ನು ಆಮೇಲೆ ಬರುತ್ತೆ, ಅದು ನೋಡ್ಕೊಂಬನ್ನಿ, ಪಾರ್ಟ್ 2ನಲ್ಲಿ ಬರುತ್ತೆ ಅದು. ಸೊ ಇಲ್ಲಿ ಪ್ರೈಮರ್ ಹೊಡಿತಿದ್ದಾನೆ. ಕೆಳಗೆ ಎಲ್ಲ ಟೆಚ್ಚಪಟ್ಟಿ ಎಲ್ಲ ಮಾಡಿದ್ದಾಗಿತ್ತು, ಅದನ್ನೆಲ್ಲ ಉಜ್ಜಿಬಿಟ್ಟು ಆ ಕಡೆ ಗೈಸ್. ಅದೆಲ್ಲ ಆದಮೇಲೆ ಅಲ್ಲಿಂದ ಆ ಮನೆಯಿಂದ ಇಲ್ಲಿಗೆ ಬಂದೆ. ಮತ್ತು ಅದು ಆ ಕಡೆ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಲೋನರ್ ಇತ್ತು ಅದಕ್ಕೆ. ಸೊ ಅದಾದಮೇಲೆ ಇಲ್ಲಿ ಬಂದು ಮಿಷಿನಲ್ಲಿ ಎಲ್ಲ ಪೇಂಟ್ ಎಲ್ಲ ಹೊಡೆದಿದ್ದಾಗಿತ್ತು, ಅದಕ್ಕೆ ಅದು ಕ್ಲೀನ್ ಮಾಡ್ತಾಯಿದ್ರಿ. ಅವನು ಬಂದು ಕ್ಲೀನ್ ಮಾಡ್ತಾಯಿದ್ದ. ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಪೇಂಟ್ ಬರ್ತಾಯಿತ್ತು, ಅದಕ್ಕೆ ಅವನೇ ಕ್ಲೀನ್ ಮಾಡ್ತಾಯಿದ್ದ. ಮತ್ತು ಅದೊಂದು ಈಗೆಲ್ಲ ಆದಮೇಲೆ ಮತ್ತೆ ಇನ್ನೊಂದು ಸತಿ ಒಳ್ಳೆ ನೀರು ಹಾಕ್ಕೊಂಡು ಕ್ಲೀನಾಗಿ ಮಾಡಬೇಕು. ಮುಗಿಲಿದ್ದು ಪೇಂಟ್ನೆಲ್ಲ ತಂದು ಇಲ್ಲಿ ಕಾಂಪೌಂಡ್ಗೆ ಹೊಡಿತಾಯಿದ್ದ ಬೇಡ ಅಂದ್ರೂ. ಮತ್ತು ಏನಾಗುತ್ತೆ ನೋಡಬೇಕದು. ಅದು ಬಿಟ್ಟರೆ ಅದಾದಮೇಲೆ ನೋಡಿ ಮತ್ತೆ ಈ ಥರ ಫುಲ್ಲು ಹೊಡೆದೇ ಬಿಟ್ಟು ಅವನು. ಆ ಥರ ಹೊಡಿಬೇಕಾದ್ರೆ ನಾನು ಹೊಡಿಬೇಕು ಅನಿಸ್ತಾಯಿತ್ತು ಗೈಸ್, ಆದರೆ ಅದು ಬೇಡ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಆಗೋದೆ. ಮತ್ತು ನೋಡಿ ಗೈಸ್ ಈ ಥರ ಎಲ್ಲ ಹೊಡೆದಿದ್ದಾದ್ಮೇಲೆ ಆಮೇಲೆ ನಾನು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇಸ್ಕೊಂಡು ಹೊಡಿತೀನಿ. ಆಮೇಲೆ ನೀರು ಹಾಕ್ಕೊಂಡು ಇದೆಲ್ಲ ಹೊಡೆದ್ಬಿಡಲಿ ಒಂದು ಸತಿ. ಆಮೇಲೆ ಒಳ್ಳೆ ನೀರು ಹಾಕ್ಕೊಂಡು ನಾನು ಒಂದು ಸತಿ ಕ್ಲೀನ್ ಮಾಡಿ ಆಮೇಲೆ ಇಟ್ಬಿಡೋಣ. ನಾನೇನಾದರೂ ಒಂದು ಸತಿ ಕೈ ಇಟ್ಟರೆ ಅದೆಲ್ಲ ಹಳೆ ಗೈಸ್. ಈ ಮಿಷಿನಲ್ಲಿ ನಾನು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಮಿಷಿನ್ನ. ಆವಾಗ ಇದನ್ನ ಹಿಂಗೆ ಆಫ್ ಮಾಡೋಣ ಅಂತ ಹೇಳ್ಬಿಟ್ಟು ಆಫ್ ಮಾಡಿದೆ. ಇವಾಗ ನೋಡಿದ್ರೆ ಲಾಕೇ ಆಗೋಗಿದೆ, ಓಪನ್ ಆಗ್ತಾಯಿಲ್ಲ, ಕ್ಲೋಸ್ ಆಗ್ತಾಯಿಲ್ಲ. ನೋಡಿ ಇಲ್ಲೇ ಇದೆ ಮೋಟ್ರು, ಆನಲ್ಲೇ ಇದೆ, ನೀರು ಇದೆ ಫುಲ್ಲು. ಬಟ್ ಇದು ಲಾಕ್ ಆಗೋಗಿದೆ ಇಲ್ಲಿ. ಇದು ಹೋಲ್ ಇದೆಯಲ್ಲ ಸೈಡಲ್ಲಿದೆ ನೋಡಿ, ಅದು ಬಂದು ಸ್ಟ್ರೈಟ್ ಇರ್ಬೇಕು, ಈ ತರ ಇಲ್ಲಿರ್ಬೇಕು. ಅದು ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಅದೇ ಏನಾಯ್ತು? ಆಗಲ್ಲ, ಬೇಡ ಅದು, ಆಗಲ್ಲ, ಯಾಕೆ ಬೇಡ ಸರ್? ಇದೊಳ್ಳೆ ಬೇಡ, ಆಯ್ತಲ್ಲ ನೀವು. ಆಗಲ್ಲ. ಬಟ್ ಅದು ಸೈಡ್ಗೆ ಹೊರಟೋಗಿದೆ. ಏನು ಮಾಡೋದು ನೋಡಿ ಗೈಸ್, ಅದನ್ನ ಯಾವ ಕಡೆ ತಿರುಗಿಸ್ರು ತಿರುಗ್ತಾ ಇಲ್ಲ. ಮತ್ತು ಬೆಳಗ್ಗೆ ಆಗಿತ್ತಲ್ಲ ಗಾಯ,
ಸೊ ಗೈಸ್ ಅಲ್ಲಿಂದ ಜಸ್ಟ್ ಮನೆಗೆ ಬಂದೆ. ಮನೆಗೆ ಬರೋಷ್ಟೊತ್ತಿಗೆ 7 o'clock. ಅಂದರೆ ಅಲ್ಲಿ ಇದ್ದಿದ್ದು ಮಿಷಿನ್ನು ಅದು ಇದು ಎಲ್ಲ ಎತ್ಕೊಂಬಂದೆ ನಾನೇ. ಅಂದರೆ ಬರ್ಬೇಕಾದ್ರೆ ಬೈಕಲ್ಲಿ ಇಟ್ಕೊಂಡು ಅಲ್ಲಿ ಇಟ್ಟಿದ್ದಿರ್ತಂದು ಅಲ್ಲಿದೆ ಮಿಷಿನ್, ಅದೇ ವೈಟ್ ಕಲರ್ ಗಣ್ಣಿನಲ್ಲಿರೋದು. ಅದಂತಂದು ಅಲ್ಲೇ ಇಟ್ಬಿಟ್ಟು ಮತ್ತು ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಎಲ್ಲ ನೋಡಿ ಫುಲ್ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಜಸ್ಟ್ ಇವಾಗ ತಾನೆ ನಮ್ಮ ಮನೆ ಹತ್ರನೇ ಆಚೆ ವಾಕಿಂಗ್ ಮಾಡಿಕೊಂಡು ಮತ್ತು ಏನು ಮಾಡೋದು ನೋಡ್ತಾಯಿದ್ದೆ ಗೈಸ್, ಹಂಗೆ ಸುಮ್ಮನೆ. ಓಕೆ ಗೈಸ್, ಮತ್ತು ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್. ಸೊ ಹಾಯ್ ಗೈಸ್, ಅಲ್ಲಿಂದ ಬಂದು ಊಟ ಎಲ್ಲ ಮಾಡಿಬಿಟ್ಟು ಮತ್ತು ಇವಾಗ ತಾನೇ ಬಂದು ನಮ್ಮ ರೂಮಲ್ಲಿ ಮಲ್ಕೊಂಡೆ. ಟೈಮ್ ಬಂದು 9:30 ಆಗ್ತಾಯಿದೆ. ಸೊ ಇವತ್ತಿನ ವ್ಲಾಗ್ ನಿಮಗೆ ಎಂಡ್ ಮಾಡ್ತೀನಿ ಗೈಸ್. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಮತ್ತೆ ಭೇಟಿ ಆಗೋಣ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.